ತೃತೀಯ ಭಾಷೆ ಹಿಂದಿಯಲ್ಲಿ ನಾಲ್ಕನೆಯ ಪದ್ಯ ಅಭಿನವ ಮನುಷ್ಯ ಅಂತಕ್ಕಂಥ ಪದ್ಯದ ಒಂದು ಬಹು ವಿಕಲ್ಪೀಯ ಪ್ರಶ್ನೆಗಳ ವಿಡಿಯೋವನ್ನು ತಂದಿದ್ದೀನಿ. ಇದಕ್ಕಿಂತ ಮುಂಚೆ ಮೊದಲ 3 ಪಾಠಗಳ ಬಹು ವಿಕಲ್ಪೀಯ ಪ್ರಶ್ನೆಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡ್ ಅಲ್ಲಿ SSLC ಹಿಂದಿ MCQ ಅಂತ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡಬಹುದು. ಹೊಸಬರಾಗಿದ್ರೆ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ಟೆಲಿಗ್ರಾಮ್ ಗ್ರೂಪ್ಗೂ ಕೈ ಸಹಿತ ತಾವುಗಳು ಬಂದು ಸೇರಿಕೊಳ್ಳಬಹುದು. ಶುರು ಮಾಡೋಣ. ಅಭಿನವ ಮನುಷ್ಯ ಈ ಒಂದು ಪದ್ಯದ ಒಟ್ಟು 30 ಬಹು ವಿಕಲ್ಪೀಯ ಪ್ರಶ್ನೆಗಳಿದಾವೆ, ನೋಡೋಣ. पहला प्रश्न है, अभिनव मनुष्य पाठ का विधा है? ए नाटक, बी कविता, सी एकांकी या डी रास. अभिनव मनुष्य पाठ का विधा है ऑप्शन बी कविता. अगला प्रश्न है, अभिनव मनुष्य कविता के कवि है? ए रामधारी, बी रामधारी सिंह दिनकर, सी रामधारी दिनकर या डी महादेवी वर्मा. अभिनव मनुष्य कविता के कवि है ऑप्शन बी रामधारी सिंह दिनकर. अगला प्रश्न, प्रश्न संख्या 3, अभिनव मनुष्य कविता इस रचना से लिया गया है? ए ओंकार, बी रेणुका, सी रसवंती, डी ಕುರುಕ್ಷೇತ್ರ. ಅಭಿನವ ಮನುಷ್ಯ ಪದ್ಯವನ್ನ ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಪ್ರಶ್ನೆ ಇತ್ತು. ಸರಿ ಉತ್ತರ ಇದೆ ಆಪ್ಷನ್ ಡಿ ಕುರುಕ್ಷೇತ್ರ. ಮುಂದಿನ ಪ್ರಶ್ನೆ, दिनकर जी का जन्म काल है? दिनकर जी ಅವರ ಜನ್ಮ ವರ್ಷ? ಎ 1808, ಬಿ 1908, ಸಿ 1907 या ಡಿ 1906. ಸೊ ದಿನಕರ್ ಜಿ ಅವರು ಹುಟ್ಟಿರ್ತಕ್ಕಂಥ ವರ್ಷ ಯಾವುದಪ್ಪ ಅಂದ್ರೆ 1908, 1908. ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಅಭಿನವ ಮನುಷ್ಯ ಕವಿತಾ ಮೇ ವಿಶ್ಲೇಷಣೆ ಹುವಾ ಹೇ? ಈ ಅಭಿನವ ಮನುಷ್ಯ ಅಂತಕ್ಕಂಥ ಪದ್ಯದಲ್ಲಿ ಯಾವುದರ ವಿಶ್ಲೇಷಣೆಯನ್ನ ಮಾಡಿದ್ದಾರೆ? ಎ ವೈಜ್ಞಾನಿಕ ಯುಗ, ಬಿ ಆಧುನಿಕ ಮಾನವ್, ಸಿ दोनों ही या डी इनमें से कोई भी नहीं. ಸೊ ಅಭಿನವ ಮನುಷ್ಯ ಪದ್ಯದಲ್ಲಿ ಯಾವುದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದಾರಪ್ಪ ಅಂದ್ರೆ ಆಪ್ಷನ್ ಸಿ दोनों ही. ಅದು ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮಾನವ ಎರಡರ ಬಗ್ಗೆ ವಿಶ್ಲೇಷಣೆಯನ್ನ अभिनव मनुष्य पद्यದಲ್ಲಿ ಮಾಡಿದ್ದಾರೆ. नेक्स्ट क्वेश्चन, अभिनव मनुष्य कविता कुरुक्षेत्र के इस सर्ग से लिया गया है? अभिनव मनुष्य ಅಂತಕ್ಕಂಥ ಪದ್ಯ ಕುರುಕ್ಷೇತ್ರ ಕೃತಿಯ ಯಾವ ಸರ್ಗದಿಂದ ಅಧ್ಯಾಯದಿಂದ ತೆಗೆದುಕೊಂಡಿದ್ದಾರೆ? ಆಪ್ಷನ್ ಎ ದ್ವಿತೀಯ ಸರ್ಗ, ಆಪ್ಷನ್ ಸಿ ಚತುರ್ಥ ಸರ್ಗ, ಆಪ್ಷನ್ ಸಿ ಪಂಚಮ ಸರ್ಗ या ಆಪ್ಷನ್ ಡಿ ಷಷ್ಠ ಸರ್ಗ. ಸರಿ ಉತ್ತರ ಇತ್ತು ಆಪ್ಷನ್ ಡಿ ಷಷ್ಠ ಸರ್ಗ, 6ನೆಯ ಅಧ್ಯಾಯದಿಂದ ಈ ಪದ್ಯವನ್ನು ಆರಿಸಿಕೊಂಡಿದ್ದಾರೆ ಕುರುಕ್ಷೇತ್ರ ಕೃತಿಯಿಂದ. ನೆಕ್ಸ್ಟ್ ಕ್ವಶನ್, ಆಜ್ ಕಿ ದುನಿಯಾ ಹೇ? ಇವತ್ತಿನ ಜಗತ್ತು ಹೇಗಿದೆ? ಎ ನವನವೀನ, ಬಿ ರಂಗರಂಗೀನ, ಸಿ ವಿಚಿತ್ರ ನವೀನ, ಡಿ ಚಿತ್ರ ವಿಚಿತ್ರ. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಜ್ ಕಿ ದುನಿಯಾ ಹೇ ವಿಚಿತ್ರ ನವೀನ. ಸಿ ಆಪ್ಷನ್ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. नेक्स्ट क्वेश्चन, किसके हुक्म पर पवन का ताप चढ़ उतर रहा है? ಸೊ ಯಾರ ಒಂದು ಆದೇಶದ ಮೇರೆಗೆ ಸೊ ಗಾಳಿಯ ಒಂದು ಉಷ್ಣತೆ ಏರ್ತಾ ಇದೆ ಮತ್ತು ಇಳಿತಾ ಇದೆ? ಆಪ್ಷನ್ ಎ ಕವಿ, ಆಪ್ಷನ್ ಬಿ ಮನುಷ್ಯ, ಆಪ್ಷನ್ ಸಿ ಪ್ರಕೃತಿ या ಆಪ್ಷನ್ ಡಿ कर. ಸರಿ ಉತ್ತರ ಇತ್ತು ಆಪ್ಷನ್ ಬಿ ಮನುಷ್ಯ. मनुष्य के हुक्म पर पवन का ताप चढ़ और उतर रहा है. ಮುಂದಿನ ಪ್ರಶ್ನೆ, परमाणु मनुष्य के डैश देखकर कांपते हैं? ए आंखें, बी मुंह, सी करव या डी ಹೃದಯ. ಸೊ ಪರಮಾಣು ಮನುಷ್ಯನ ಕೈಗಳನ್ನು ನೋಡಿ ಏನಾಗ್ತದಪ್ಪ ಅಂದ್ರೆ ನಡುಗ್ತದ ಅಂತ ಹೇಳ್ತಾರೆ ಪದ್ಯದಲ್ಲಿ. ದ ರೈಟ್ ಆಪ್ಷನ್ ಈಸ್ ಕರವ್. ಸಿ ಕರವ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ದಿನಕರ್ ಜಿ ಕಾ ದೇಹಾವಸಾನ ಹೇ? ಸೊ ದಿನಕರ್ ಜಿ ಅವರ ಮೃತ್ಯು ವರ್ಷವನ್ನು ಹೇಳಬೇಕು. 1947, बी 1974, सी 1964 या डी 1960. द राइट आंसर इज ऑप्शन बी 1974. 1974ರಲ್ಲಿ ದಿನಕರ್ ಜಿ ಅವರ ಮರಣ ಆಯಿತು. ಮುಂದಿನ ಪ್ರಶ್ನೆ, ಅಭಿನವ ಮನುಷ್ಯ ಕವಿತಾ द्वारा इनका महत्व समझ सकते हैं? ಅಭಿನವ ಮನುಷ್ಯ ಪದ್ಯದ ಮೂಲಕ ಇವುಗಳ ಮಹತ್ವವನ್ನು ನಾವು ತಿಳಿದುಕೊಳ್ಳಬಹುದು. ಆಪ್ಷನ್ ಎ ಸ್ನೇಹ, ಆಪ್ಷನ್ ಬಿ ಮಾನವೀಯತಾ, ऑप्शन सी भाईचारा या ऑप्शन डी उपर्युक्त सभी.
ಸೊ ಅಭಿನವ ಮನುಷ್ಯ ಪದ್ಯದ ಮೂಲಕ ನಮಗೆ ಮೇಲಿನ ಎಲ್ಲವುಗಳ ಮಹತ್ವವನ್ನು ಸಿಗ್ತದ ಉಪಯುಕ್ತ ಸಭಿ ಅಂತಕ್ಕಂಥ ಆಯ್ಕೆ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಆಜ್ ಕೆ ಮಾನವ್ ನೆ ಇಸ್ ಪರ್ ವಿಜಯ ಪ್ರಾಪ್ತಿ ಕಿಯಾ ಹೇ. ಇಂದಿನ ಮನುಷ್ಯ ಇದರ ಮೇಲೆ ಗೆಲುವನ್ನು ಸಾಧಿಸಿದ್ದಾನೆ. ಎ ಘರ್, ಬಿ ದೇಶ, ಸಿ प्रकृति या डी मनुष्य पर. सो सही उत्तर था कि आज के मानव ने प्रकृति पर विजय प्राप्त किया है. सी प्रकृति ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ನರ್ ಇನ್ ಪರ್ ಏಕ ಸಮಾನ್ ಲಾಂಗ್ ಸಕ್ತಾ ಹೇ. ಮನುಷ್ಯ ಇವುಗಳ ಮೇಲೆ ಒಂದೇ ಸಮನೆ ಗೆಲುವನ್ನು ಸಾಧಿಸಬಹುದು. ಎ ವಾರಿ, ಬಿ ವಿದ್ಯುತ್, ಸಿ ಭಾಪ್ या ಡಿ ಉಪಯುಕ್ತ ಸಭಿ. ಸೊ ಮನುಷ್ಯ ಮೇಲಿನ ಎಲ್ಲವುಗಳ ಮೇಲೆ ಕೂಡ ಒಂದೇ ಸಮನಾಗಿ ಗೆಲುವನ್ನು ಸಾಧಿಸಬಹುದು. ವಾರಿ, ವಿದ್ಯುತ್, ಭಾಪ್. ಸೊ ಸರಿ ಉತ್ತರ ಇತ್ತು ಡಿ ಉಪಯುಕ್ತ ಸಭಿ. ಮುಂದಿನ ಪ್ರಶ್ನೆ, ಆಜ್ ಮನುಜ ಕಾ ಯಾನ್ ಡ್ಯಾಶ್ ಮೇ ಜಾ ರಹಾ ಹೇ. ಇಂದಿನ ಮನುಷ್ಯನ ಒಂದು ಯಾನ ಪ್ರಯಾಣ ಅದು ಟಿಮ್ ನಲ್ಲಿನೂ ಕೂಡ ಹೋಗ್ತಾ ಇದೆ. ಸರಿಯಾಗಿರ್ತಕ್ಕಂಥ ಶಬ್ದ ತುಂಬಬೇಕಿತ್ತು. ಎ ಪೃಥ್ವಿ, ಬಿ ಪ್ರಕೃತಿ, ಸಿ ಸಮುದ್ರ, ಡಿ ಗಗನ. ಸೊ ಸರಿ ಉತ್ತರ ಇತ್ತು. ಸೊ ಗಗನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಅಗಲ ಪ್ರಶ್ನೆ है ಪ್ರಶ್ನೆ ಸಂಖ್ಯಾ 16. ಸೊ ಮುಂದಿನ ಪ್ರಶ್ನೆ ಬಂತು, ಸೃಷ್ಟಿ ಕಾ ಶೃಂಗಾರ ಹೇ. ಸೃಷ್ಟಿಯ ಶೃಂಗಾರ ಯಾರು? ಅಲಂಕಾರ. ಶೃಂಗಾರ ಅಂದ್ರೆ ಅಲಂಕಾರ, ಒಂದು ರೀತಿಯಾಗಿರ್ತಕ್ಕಂಥ ಶೃಂಗಾರ ಅಂತಾನೆ ಹೇಳ್ಬೋದು. ಅಲಂಕಾರನ ಅಲ್ವಾ ಕನ್ನಡದಲ್ಲಿ ಹೇಳ್ತಾರೆ. ಎಸ್. ಎ ಪೃಥ್ವಿ, ಬಿ ಪ್ರಕೃತಿ, ಸಿ ಸಮುದ್ರ, ಡಿ ಮನುಜ. ಮನುಜನಿ ಮಾನವ್. ಈ ಸೃಷ್ಟಿಯ ಶೃಂಗಾರ, ಈ ಸೃಷ್ಟಿಗೆ ಸೌಭಾಗ್ಯ, ಸೊಬಗು, ಅಲಂಕಾರ ಯಾರಪ್ಪ ಅಂದ್ರೆ ಅದುವೇ ಆಪ್ಷನ್ ಡಿ ಮನುಜ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಆಜ್ ಕಾ ಮಾನವ್ ಇಸ್ಕಾ ಆಗಾರ್ ಹೇ. ಇಂದಿನ ಮನುಷ್ಯ ಇವುಗಳನ್ನು ತುಂಬಿಕೊಂಡಿದ್ದಾನೆ. ಆಗಾರ್ ಅಂದ್ರೆ ಬೀಡು, ಘರ್. ನೋಡೋಣ. ಎ ಜ್ಞಾನ, ಬಿ ವಿಜ್ಞಾನ, ಸಿ ಆಲೋಕ, ಡಿ ಉಪಯುಕ್ತ ಸಭಿ. ಸೊ ಇಂದಿನ ಮನುಷ್ಯ ಇವೆಲ್ಲವುಗಳನ್ನು ತುಂಬಿಕೊಂಡಿದ್ದಾನೆ. ಜ್ಞಾನ, ವಿಜ್ಞಾನ, ಆಲೋಕ್. ಸೊ ಆಪ್ಷನ್ ಡಿ ಉಪಯುಕ್ತ ಸಭಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಸೆ ಡ್ಯಾಶ್ ತಕ್ ಸಬ್ ಕುಚ್ ಜ್ಞೇಯ ಹೇ. ಟಿಮ್ ವರೆಗೆ ಎಲ್ಲ ಒಂದು ಆತನಿಗೆ ಜ್ಞಾನ ಇದೆ. ನೋಡೋಣ. ಎ ಪ್ರಕೃತಿ ಸಮುದ್ರ, ಬಿ ಪ್ರಕೃತಿ ವಿದ್ಯುತ್, ಸಿ ವ್ಯೋಮ ಪಾತಾಳ, ಡಿ ವ್ಯೋಮ ಸಮುದ್ರ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ಸಿ ವ್ಯೋಮ ಪಾತಾಳ. ವ್ಯೋಮ್ ಸೆ ಲೇಕರ್ ಪಾತಾಳ ತಕ್ ಸಬ್ ಕುಚ್ ಜ್ಞೇಯ ಹೇ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಆಜ್ ಕೆ ಮನುಜ ಕಾ ಶ್ರೇಯ ಹೇ. ಇಂದಿನ ಮನುಷ್ಯನ ನಿಜವಾದ ಶ್ರೇಯಸ್ಸು ಯಾವುದು? ನೋಡೋಣ. ಎ ಮನುಷ್ಯಕ್ಕೆ ಹೃದಯ ಪರ್ ಜೀತ್. ಮನುಷ್ಯನ ಹೃದಯ ಮೇಲೆ ಗೆಲುವು ಸಾಧಿಸೋದು. ಬಿ ಅಸೀಮಿತ್ ಮಾನವೋ ಸೆ ಪ್ರೀತ್. ಅಸಂಖ್ಯಾತ ಮಾನವರ ಜೊತೆ ಪ್ರೀತಿಯ ಸೇತುವೆಯನ್ನು ಕಟ್ಟೋದು. ಸಿ ದೂಸರೆ ಕೆ ಬೀಚ್ ಕಾ ವ್ಯವಧಾನ ತೋಡನ. ಬೇರೆಯವರದಲ್ಲಿರ್ತಕ್ಕಂಥ ದ್ವೇಷವನ್ನ, ಹಗೆತನವನ್ನ ಕತ್ತರಿಸೋದು. ಡಿ ಉಪಯುಕ್ತ ಸಭಿ. ಮೇಲಿನ ಎಲ್ಲವೂ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಪ್ಷನ್ ಡಿ ಉಪಯುಕ್ತ ಸಭಿ. ಇಂದಿನ ಮನುಷ್ಯನ ನಿಜವಾದ ಶ್ರೇಯ ಇರ್ತಕ್ಕಂಥದ್ದು ಮನುಷ್ಯಕ್ಕೆ ಹೃದಯ पर जीत हासिल करना, असीमित मानव से प्रीत का बांध बांधना, दूसरे के बीच का व्यवधान को तोड़ना. उपर्युक्त सभी सही उत्तर था. नेक्स्ट क्वेश्चन, निम्न में से असंगत है. ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಿಲ್ಲ? ಎ ದುನಿಯಾ, ಬಿ ಜಗ್, ಸಿ ಸಂಸಾರ್, ಡಿ ಘರ್. ಸೊ ಇವುಗಳಲ್ಲಿ ಘರ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಗುಂಪಿಗೆ ಸೇರಿಲ್ಲ. ಏಕೆಂದ್ರೆ ದುನಿಯಾ, ಜಗ್, ಸಂಸಾರ್ ಈ ಮೂರುಗಳು ಕೂಡ ಪರ್ಯಾಯವಾಚಿ ಸಮನಾರ್ಥಕ ಶಬ್ದಗಳು. ಮುಂದಿನ ಪ್ರಶ್ನೆ, ಸಮಾನ್ ಶಬ್ದ ಕಾ ವಿಲೋಮ ಶಬ್ದ ಹೇ. ಎ ವಿಲೋಮ, ಬಿ असमान, ಸಿ ಬೇಸಮಾನ, या ಡಿ ಕುಸಮಾನ. ಸಮಾನ ಈ ಶಬ್ದದ ವಿಲೋಮ ಶಬ್ದ, ವಿರುದ್ಧಾರ್ಥಕ ಶಬ್ದ ಏನಪ್ಪಾ ಅಂದ್ರೆ असमान. ऑप्शन बी इज द राइट आंसर. नेक्स्ट क्वेश्चन, ವಿಶೇಷ ಜ್ಞಾನ इसके लिए एकल शब्द है. ವಿಶೇಷ ಜ್ಞಾನ ಈ ಒಂದು ವಾಕ್ಯಕ್ಕೆ ಇರತಕ್ಕಂತ ಒಂದೇ ಒಂದು ಶಬ್ದವನ್ನು ಕೊಡ್ತಕ್ಕಂಥದ್ದು ಯಾವುದು? ಆಪ್ಷನ್ ಎ ಜ್ಞಾನ, ಆಪ್ಷನ್ ಬಿ ವಿಶೇಷ, ಆಪ್ಷನ್ ಸಿ ವಿಜ್ಞಾನ, या ऑप्शन डी ಸುಜ್ಞಾನ. ವಿಶೇಷ ಜ್ಞಾನ, ವಿಜ್ಞಾನ. ಸೊ ಆಪ್ಷನ್ ಸಿ ವಿಜ್ಞಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಪವನ, ವಾಯು, ವಾರಿ ಡ್ಯಾಶ್. ಪವನ ಶಬ್ದದ ಅರ್ಥ ವಾಯು, ವಾರಿ ಅಂದ್ರೆ ಆಪ್ಷನ್ ಎ ವಿದ್ಯುತ್, ಆಪ್ಷನ್ ಬಿ ಜಲ್, ಆಪ್ಷನ್ ಸಿ ಸಾಗರ, ಆಪ್ಷನ್ ಡಿ ಸಮುದ್ರ. ಸೊ ವಾರಿ ಅಂದ್ರೆ ಏನಪ್ಪಾ ಅಂದ್ರೆ ಆಪ್ಷನ್ ಬಿ ಜಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್,
जीत शब्द का विलोम शब्द है जीत ಅಂತಕ್ಕಂಥ ಶಬ್ದದ ವಿರುದ್ಧಾರ್ಥಕ ಪದ ಏನು ऑप्शन ए हार ऑप्शन बी जय ऑप्शन सी पराजय ऑप्शन डी इनमें से कोई भी नहीं जीत ಶಬ್ದದ ವಿಲೋಮ ಶಬ್ದ ಯಾವುದಪ್ಪ ಅಂದ್ರೆ ऑप्शन ए हार नेक्स्ट क्वेश्चन नर शब्द के लिए पर्यायवाची शब्द है नर ಅಂತಕ್ಕಂಥ ಶಬ್ದಕ್ಕೆ ಸಮಾನಾರ್ಥಕ ಶಬ್ದಗಳು ऑप्शन ए पुरुष ऑप्शन बी मनुष्य ऑप्शन सी मर्द ऑप्शन डी ಉಪಯುಕ್ತ ಸಭಿ ಮೇಲಿನ ಎಲ್ಲವೂ ಸರಿಯಾಗಿ ಕೈಯಿತ್ತು ऑप्शन डी ಉಪಯುಕ್ತ ಸಭಿ ಮೇಲಿನ ಎಲ್ಲವುಗಳು ಕೂಡ ನರ್ ಶಬ್ದಕ್ಕೆ ಪರ್ಯಾಯವಾಚಿ ಶಬ್ದಗಳಾಗಿದ್ದಾವೆ पुरुष मनुष्य मर्द इंसान अंतनೂ ಕೂಡ ಕರೀತಾರೆ नेक्स्ट क्वेश्चन दिनकर जी की रचना नहीं है ಇದು ದಿನಕರ್ ಜಿ ಅವರ ಕೃತಿ ಅಲ್ಲ ए रेणुका बी कुरुक्षेत्र सी ಸಾಮಧೇನಿ ಡಿ ಚಿತ್ರಲೇಖ ಸೊ ನಾಲ್ಕರಲ್ಲಿ ಡಿ ಚಿತ್ರಲೇಖ ಅಂತಕ್ಕಂಥದ್ದು ದಿನಕರ್ ಜಿ ಅವರ ಕೃತಿ ಅಲ್ಲ ಹಾಗಾದ್ರೆ ಚಿತ್ರಲೇಖ ಅಂತಕ್ಕಂಥದ್ದು ಯಾರ ಕೃತಿ ಅನ್ನೋದನ್ನ ತಾವುಗಳು ಕಮೆಂಟ್ ನಲ್ಲಿ ಬರೀಬೇಕು ಚಿತ್ರಲೇಖ ರಚನಾ ಕಿಸ್ಕಿ ಹೇ ಚಿತ್ರಲೇಖ ಅಂತಕ್ಕಂಥ ಕೃತಿ ಯಾರದ್ದು ನೆಕ್ಸ್ಟ್ ಕ್ವೆಶ್ಚನ್ 27 ನವೀನ ಆಸೀನ ಭಾಪ್ ಡ್ಯಾಶ್ ನವೀನ ಆಸೀನ ಭಾಪ್ ಡ್ಯಾಶ್ ಸೊ ಆಪ್ಷನ್ ಎ ತಾಪ ಆಪ್ಷನ್ ಬಿ ವಾರಿ ऑप्शन सी विद्युत ऑप्शन डी जल ನಾವು ತುಕಾಂತ ಶಬ್ದವನ್ನು ಕೊಟ್ಟಿದ್ದೀವಿ ಪ್ರಾಸಪದಗಳು ನವೀನ ಇದರ ಪ್ರಾಸಪದ ಆಸೀನ ಆದರೆ ಭಾಪ ಇದರ ಪ್ರಾಸಪದ ಏನಾಗ್ತದಪ್ಪ ಅಂದ್ರೆ ऑप्शन ए ताप ಆಗ್ತದೆ नेक्स्ट क्वेश्चन सीमित शब्द का विलोम शब्द है सीमित ಅಂತಕ್ಕಂಥ ಶಬ್ದದ ವಿಲೋಮ ಶಬ್ದ ए व्यापक बी असीमित सी विस्तृत डी कुसीमित ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಸೀಮಿತ ಶಬ್ದದ ವಿಲೋಮ ಶಬ್ದ ಅಸೀಮಿತ ನೆಕ್ಸ್ಟ್ ಕ್ವೆಶ್ಚನ್ ನರ್ ಆದ್ಮಿ ಊರ್ ಡ್ಯಾಶ್ ನರ್ ಪದದ ಅರ್ಥ ಆದ್ಮಿ ಆದ್ರೆ ಊರ್ ಪದದ ಅರ್ಥ ಏನು ನೋಡುವ ಎ ಹಾತ್ ಬಿ ಅಂಕ್ ಸಿ ಸಾಂಪ್ या ಡಿ ಛಾತಿ ಸೊ ಊರ್ ಪದದ ಅರ್ಥ ಏನಪ್ಪ ಅಂದ್ರೆ ಆಪ್ಷನ್ ಡಿ ಛಾತಿ ಸೀನಾ ವೃಕ್ಷಸ್ಥಲ ಅಂತಾನೂ ಕೂಡ ಕರೀತಾರೆ ನೆನಪಿನಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಅದು ಸ್ಟಡಿ ವಿತ್ ಪರಶುರಾಮ್ ಮೂಲಕ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ಕನ್ನಡದಲ್ಲಿ MCQಗಳನ್ನು ಹಾಕ್ತಾ ಇದ್ರೆ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವುಗಳು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ಗಳನ್ನು ಹಾಕ್ತಾ ಇದ್ದೀವಿ ಎರಡೂ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳು ಇಷ್ಟ ಆದರೆ ದಯಮಾಡಿ ತಾವುಗಳು ಲೈಕ್ ಅನ್ನು ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಸೇರನ್ನ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ನೀವುಗಳು ಟೆಲಿಗ್ರಾಮ್ ಗ್ರೂಪ್ ಕೂಡ ಬಂದು ಸೇರಿಕೊಳ್ಳಬಹುದು ಸೊ ಇಷ್ಟಿತ್ತು ಕಡೆಯ ಪ್ರಶ್ನೆಗೆ ಹೋಗುವ ಕಡೆಯ ಪ್ರಶ್ನೆ ಹೀಗಿದೆ ಮಿಲಾನ್ ಕೀಜಿಯೇ ಹೊಂದಿಸಿ ಬರೆಯಿರಿ ಸೊ ಹೊಂದಿಸಿ ಬರೆಯಲಿರ್ತಕ್ಕಂಥ ಆಯ್ಕೆಗಳು ಬಂದವು ಸೊ ನೋಡ್ಕೊಂಡು ಬರೋಣ ಅಭಿನವ ಪ್ರಕಾಶ ವ್ಯವಧಾನ ನಯ ಸರಿತ ಬಾಧಾ ಆಲೋಕ ನದಿ ಸೊ ಇವುಗಳನ್ನು ಹೊಂದಿಸಿ ಬರೆಯರೆ ಏನಾಗ್ತದಪ್ಪ ಅಂತಂದ್ರೆ ಸೊ ಅಭಿನವ ಶಬ್ದದ ಅರ್ಥ ನಯ ವ್ಯವಧಾನ ಅಂದ್ರೆ ಬಾಧಾ ಸರಿತ ಅಂದ್ರೆ ನದಿ ಆಲೋಕ ಅಂದ್ರೆ ಪ್ರಕಾಶ ಸೊ ಸರಿಯಾಗಿರ್ತಕ್ಕಂಥ ಉತ್ತರದ ಕೂಟ ಹೀಗಿತ್ತು ऑप्शन ए 2 सेकेंड वन बी थर्ड वन सी फोर्थ वन एंड डी फर्स्ट वन ಸೊ ವಿದ್ಯಾರ್ಥಿಗಳೇ ಇಷ್ಟಿತ್ತು ಅಭಿನವ ಮನುಷ್ಯ ಅಂತಕ್ಕಂಥ ಪದ್ಯದ ಒಂದೇ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ 30 ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀವಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಾವು ಮುಂದೆ ಮೇರಾ ಬಚಪನ್ ಅಂತಕ್ಕಂಥ ಪಾಠದ MCQಗಳಲ್ಲಿ ಸಿಗೋಣ